ತೋಟದ ಸಮೀಪವೇ ಸರ್ಪಂಗಳ ಸೂರ್ಯಪ್ರಕಾಶ್ ಅವರ ತೋಟ ಇದೆ. ಕಾಂಕ್ರೀಟ್ ಕಂಬದಲ್ಲಿ ಅವರು ಈ ಥರ ಕೃಷಿ ಮಾಡಿದ್ದಾರೆ. ಆದರೆ ಅವರಿಬ್ಬರು ಕರಿಮೆಣಸು ಸಸಿಯನ್ನು ನೆಟ್ಟಂಥ ಸಮಯ ವ್ಯತ್ಯಾಸ ಇದೆ. ಇವರು ಸ್ವಲ್ಪ ಸೂಕ್ತ ಸಮಯದಲ್ಲಿ ಮಳೆ ನೀರು ಭೂಮಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ನೆಟ್ಟಿದ್ದಾರೆ. ಇಲ್ಲಿ ಗಿಡಗಳು ಇನ್ನಷ್ಟು ಪುಷ್ಟಿಯಿಂದ ಚೆನ್ನಾಗಿ ಬಂದಿದೆ. ಅದು ಅಂದರೆ ನೆಟ್ಟಂಥ ಸಮಯವು ಬಹಳ ಪ್ರಾಮುಖ್ಯ. ನಮಸ್ಕಾರ. ನಮಸ್ಕಾರ. ನಾನು ಈಗ ಸರ್ಪಂಗಳ ಬಯಲಿನಲ್ಲಿದ್ದೇನೆ. ನಿಮ್ಮ ಕಂಬದಲ್ಲಿ ಕರಿಮೆಣಸು ಕೃಷಿಯನ್ನು ನೋಡಿದ್ದೇನೆ. ನಿಮ್ಮೊಂದು ಪರಿಚಯ ನಮಗೆ ಮಾಡಬೇಕೆ ಕೇಳ್ಕೊಳ್ತೇನೆ. ನಮಸ್ತೆ, ನನ್ನ ಹೆಸರು ಸುಬ್ರಹ್ಮಣ್ಯ ಪ್ರಸಾದ್ ಅಂತೇಳಿ. ಸರ್ಪಂಗಳ ಮನೆ ಅಂದರೆ ಪೆರ್ಲಾದ ಹತ್ತಿರ, ಪೆರ್ಲ ಇನ್ನೊಂದು 5 ಕಿಲೋಮೀಟ್ರಿನ ಅಂದಾಜು ಉಂಟು ಸರ್ಪಂಗಳ ಅಂತೇಳಿ. ಮತ್ತು ನಾನು ಇಲ್ಲಿ ಈಗ ಒಂದು ವರ್ಷ ಸರಿ ಆಯಿತು ಮೆಣಸಿನ ಬಳ್ಳಿಯಲ್ಲಿ. ಅಂದರೆ ಇದು ಪಣಿಯೂರ ಒಂದು ತಳಿ. ಪಣಿಯೂರ ಒಂದು ತಳಿ ನಮ್ಮದೇ. ನಿಮ್ಮದೇ ನಮ್ಮ ತೋಟದಲ್ಲಿ ಆದದ್ದನ್ನು ಕೆಲವು ರನ್ನರು ನೆಟ್ಟದ್ದುಂಟು. ಕೆಲವು ಸ್ವಲ್ಪ ಅಲ್ಲಿ ಮೇಲೆಲ್ಲ ಇದು ಮೇಲೆ ಕೆಲವು ಪೋಸ್ಟ್ಗಳಲ್ಲಿ ಟಾಪ್ ಶೂಟ್ ನೆಟ್ಟಿದ್ದೇನೆ. ಮತ್ತು ರನ್ನರ್ಗಳೇ ಹೆಚ್ಚಿಗೆ. ಯಾವುದು ಒಳ್ಳೆಯದು ನಿಮ್ಮ ಲೆಕ್ಕದಲ್ಲಿ? ನನ್ನ ಲೆಕ್ಕದಲ್ಲಿ ಎರಡು ಒಳ್ಳೆಯದೇ. ಅಂದರೆ ಈಗ ಈ ವರ್ಷ ಕೆಲವು ರನ್ನರು ಅಲ್ಲ ಟಾಪ್ ಶೂಟ್ ನೆಟ್ಟಿದ್ದೇನೆ. ಅದು ಹೆಚ್ಚು ಬೇಗ ಬಂದಿದೆ ಕೂಡ. ಇದು ಈಲ್ಡಿಂಗು ಸ್ಟಾರ್ಟ್ ಆಗಿ ಇದು ಕಳೆದ ಜುಲೈ ತಿಂಗಳಿನಲ್ಲಿ ನೆಟ್ಟಿದ್ದು. ಜುಲೈ 2025. ಹೌದು, 2025 ಜುಲೈ ಆಗಸ್ಟ್ ಆ ಸಮಯದಲ್ಲಿ ನೆಟ್ಟದ್ದು ರನ್ನರು. ಮತ್ತು ಎಷ್ಟು ಕಂಬ ಹಾಕಿದ್ದೀರಿ? ನಾನು 60 ಕಂಬ ಹಾಕಿದ್ದೇನೆ. 60 ಕಂಬ. 60. ಎಷ್ಟು ಹೈಟಿಂದು? ಅದು 15 ಫೀಟು. 15 ಫೀಟು ಲೆಂತು, 2 ಫೀಟು ಮಣ್ಣಿನಲ್ಲಿ ಹಾಕಿದ್ದೀರಿ. ಎಷ್ಟು ರೇಟ್ ಇತ್ತು ಆ ಕಾಲದಲ್ಲಿ? 1200 ಆಗಿದೆ ನನಗೆ ಇಲ್ಲಿಗೆ. 1200 ಇಲ್ಲಿಗೆ ಮುಟ್ಟುವಾಗ ಪುತ್ತೂರು ಮಾಸ್ಟರ್ ಪ್ರೈಮರಿಯಲ್ಲಿ ಅಲ್ಲಿಂದ ತಂದದ್ದು. 1200 15 ಫೀಟಿನ ಕಂಬ. ಸುತ್ತಳತೆ ಇದು ದಪ್ಪ 4 ಇಂಚು ಅಂತ ಕಾಣ್ತದೆ. 4 ಇಂಚು. ಸರಿ. 4 ಇಂಚು ದಪ್ಪ. ಸೊ ಯಾವ ಥರ ನೀವು ನಟ್ಟಿದ್ದೀರಿ? ಈಗ ಉದಾಹರಣೆಗೆ ಇಲ್ಲಿ ನಮಗೆ ಕಂಬದಲ್ಲಿ ಕಾಣ್ತಾ ಇದೆ. ಯಾವ ಥರ ನಿಮ್ಮ ಕಂಬದಲ್ಲಿ ಅಂತ ಹೇಳಿದರೆ ನಾನು ಮಣ್ಣು ಹಾಕಿ ಮತ್ತೆ ಇದನ್ನೊಂದು ಸುಂದಿದ್ದೇನೆ ಅಂತ ಹೇಳಿದರೆ ಶೇಡ್ ನೆಟ್ ಅನ್ನು ಸುಂದಿದ್ದೇನೆ. ಅದನ್ನು ಹಿಡಿಲಿಕ್ಕೆ ಒಳ್ಳೆ ಹಿಡಿದು ನಿಂತಿದೆ ನೋಡಿ. ಬೇರು ಸರಿಯಾಗಿ ಹಿಡಿದು ನಿಂತಿದೆ. ಮತ್ತೆ ಮಣ್ಣು ಹಾಕಿ ನಟ್ಟದ್ದು. ಅಂತೂ ಸುತ್ತು ಕೂಡ 2 ಬಳ್ಳಿ ನೆಟ್ಟಿದ್ದೇನೆ. ಒಂದು ಕಂಬಕ್ಕೆ 2 ಬಳ್ಳಿ. 2 ಅಂದರೆ ಸುತ್ತು 2 ಅಂದರೆ ಒಂದು 6-7 ಬಳ್ಳಿ ಉಂಟು ಒಂದು ಕಂಬಕ್ಕೆ. ತುಂಬ 6-7 ಬಳ್ಳಿ ಅಂದರೆ ಕೆಲವು ಸಾಯ್ತದೆ, ಅದಕ್ಕೆ ಬೇಕಾಗಿ ನಟ್ಟದ್ದು ಎಕ್ಸ್ಟ್ರಾ ಒಂದು ನಟ್ಟದ್ದು. ಹಾಗೆ ನಟ್ಟದ್ದು. ಸೊ ಈಗ ಶೇಡ್ ನೆಟ್, ಈಗ ಆರಂಭದಲ್ಲಿ ಶೇಡ್ ನೆಟ್ ನಡುವುದು ಒಳ್ಳೆಯದು ಅಥವಾ ಅದು ಇಲ್ಲದೆ ನಡುವುದು ಯಾವುದು ನಿಮ್ಮ ಅನುಭವದಲ್ಲಿ? ನೋಡಿ, ನಾನು ಅಲ್ಲಿ ಇಲ್ಲದೆ ನೆಟ್ಟಿದ್ದೇನೆ ನೋಡಿ. ಆ ಕಂಬಕ್ಕೆಲ್ಲ ಶೇಡ್ ನೆಟ್ ಹಾಕಲಿಲ್ಲ. ಇದೀಗ ಮೊನ್ನೆ ನೆಟ್ಟದ್ದಷ್ಟೇ. ಇದು ಈ ವರ್ಷ? ಇದು ಈ ವರ್ಷದ್ದು. ಮೊನ್ನೆ ಅಂದರೆ ಒಂದೂವರೆ ತಿಂಗಳಾಯಿತು. ಸೊ ಸಾಧಾರಣ ಒಂದು 7 ಫೀಟ್ ಬಂದಿದೆ, 6-7 ಫೀಟ್ ಬಂದಿರ್ಬೋದು ಅಂತಲ್ಲ? 5 ಫೀಟ್ ಅಂತ ಕಾಣ್ತದೆ. ಸಣ್ಣದೇ ನಟ್ಟದ್ದು. ಈ ವರ್ಷ ನಟ್ಟದ್ದು. ಸೊ ಶೇಡ್ ನೆಟ್ ಇಲ್ಲದೆ ನಟ್ಟರೆ ಏನು ತೊಂದರೆ ಇಲ್ಲ, ನಡ್ಬೋದಾ? ಅಲ್ಲ, ಬಿಸಿಲಿಗೆಲ್ಲ ನಟ್ಟ ಸಂದರ್ಭದಲ್ಲಿ? ಬಿಸಿಲಿಗೆ ನಾನು ಮತ್ತೆ ಬಿಸಿಲಿನ ಸಮಯದಲ್ಲಿ ಮೇಲೆ ನೆಟ್ಟು ಹಾಕಿ ಹೀಗೆ ಸಲಿಕೆಯ ಕೋಲು ಕಟ್ಟಿ ಶೇಡ್ ನೆಟ್ಟು ಹಾಕ್ತೇನೆ ಬಿಸಿಲಿಗೆ. ಅಂತೂ ಇಲ್ಲಿಗೆ ಹಾಕಲಿಲ್ಲ, ಅಲ್ಲಿ ಮೇಲಿನ ಆ ಕಂಬಗಳಿಗೆ ಹಾಕಿದ್ದೇನೆ. ಅಲ್ಲಿ ನಿಮ್ಮ ಮೇಲೆ ಕಂಬ? ಅಲ್ಲಿ ಮೇಲೆ ಉಂಟು. ಅಲ್ಲಿ ಅಂದರೆ ಬೆಳಗಿನ ಸಂಜೆವರೆಗೆ ಬಿಸಿಲು ಬೀಳ್ತದೆ. ಸೊ ಕಂಬದ ತುದಿಗೆ ಒಂದು ಇದು ಸಪೂರದ ಕಬ್ಬಿಣದ ಸರಳು ಇದು. ಹೌದು, ಅದಕ್ಕೆ ಜೋಡಿಸೋದು, ಅದಕ್ಕೆ ಹಾಕುವುದು. ಅದರ ಮೇಲಿಂದ ಶೇಡ್ ನೆಟ್ ಬಿಡೋದು ಅಲ್ವಾ? ಹೌದು. ಸೊ ಇಡೀ ಕಂಬಕ್ಕೆ ಕವರ್ ಆಗ್ತದೆ. ಸಾಧಾರಣ 2.5-3 ಫೀಟಿನ ಅಗಲಕ್ಕೆ 3 ಫೀಟಿನ ಅಗಲಕ್ಕೆ ಶೇಡ್ ನೆಟ್ಟು ನನ್ನ ಹತ್ರ ಮಾಡಿದ್ದು. ಹೌದಾ? ನೋಡೋದು. ಸೊ ಈಗ ಮಳೆಗಾಲ ಶುರುವಾದ ಮೇಲೆ ತೆಗೆದದ್ದು. ಮತ್ತೆ ಬೇಸಿಗೆಯಲ್ಲಿ ಅದೊಂದು ಫೆಬ್ರವರಿ ನಂತರ ಹಾಕಿದರೆ ಸಾಕು. ಅದೇ ಅಂದರೆ ಇನ್ನು ಮೇಲೆ ಬಂದಾಗ ಮತ್ತೆ ನೋ ಪ್ರಾಬ್ಲಮ್, ಅಂದರೆ ಎಂಥ ತೊಂದರೆ ಆಗಲಿಕ್ಕಿಲ್ಲ. ಈಗ ಶುರುವಿಗೆ ಮಾತ್ರ ಏನು ಪ್ರಯೋಜನ ಸಿಕ್ಕಿದೆ ಅದಕ್ಕಿಂತ? ಸಿಕ್ಕಿದೆ. ಅದು ಇಲ್ಲದಲ್ಲಿ ಹೇಗಾಗಿದೆ? ಅದು ಇಲ್ಲದಲ್ಲಿ ಕೆಂಪಾಗಿದೆ. ಪೆಟ್ಟಿಗೆ ಜಾಸ್ತಿ ಗಿಡಕ್ಕೆ ತೊಂದರೆ ಆಗಿದೆ. ಸಾಯಲಿಲ್ಲ, ಆದರೂ ಹಸಿಯಾಗಿ ಇಲ್ಲ ಅದು. ಸೊ ನಡುವಾಗ ನೀವು ಎಂತ ಹಾಕ್ತೀರಿ ಅದಕ್ಕೆ? ನಡುವಾಗ ನಾನು ಇದು ಸ್ವರ್ಗಸಾರ
ಹಾಕಿ ನಟ್ಟದ್ದು. ಎಷ್ಟು ಸ್ವರ್ಗ ಸಾರ ಒಂದು ಸಾಧಾರಣ ಒಂದು ಅರ್ಧ ಕಿಲೋ ಅಂದಾಜು, ಒಂದು ಇಷ್ಟು ಅಂತೇಳಿ ನಮ್ಮ ಮತ್ತೆ ಬೇರೆ ಏನಾದರೂ ಹಾಕಿದ್ದೀರಾ? ಸ್ವರ್ಗ ಸಾರ ಮತ್ತು ಕೈಬೇವಿನ ಹಿಂಡಿ, ಅದು ಮತ್ತೆ ಒಂದು 2 ತಿಂಗಳಿಗೆ ಒಂದು ಕೊಟ್ಟುಕೊಂಡು ಬಂದದ್ದು. ಯಾವುದು? ಸ್ವರ್ಗ ಸಾರವು ನಡುವಾಗ ಸ್ವರ್ಗ ಸಾರ ಹಾಕಿದ್ದೇನೆ. ಮತ್ತೆ 2 ತಿಂಗಳಿಗೊಮ್ಮೆ ಇದು ಹಾಕ್ತಾ ಇದ್ದೀರಿ? ಹಾಂ, ಇದು ಆಗ್ತಾ ಇದೆ. ಬೇರೆ ಫರ್ಟಿಲೈಸರ್ ಹಾಕಿದ್ದೀರಾ? ಫರ್ಟಿಲೈಸರ್ ಅಂತ ಕೊಡಲಿಲ್ಲ. ಈಗ ಆಗ್ತದೆ ಅಂತ ಹೇಳಿ ಗೊತ್ತಿಲ್ಲ ಅಂತೇಳಿ ಇನ್ನು ಕೊಡಬೇಕು ಅಂತ ಉಂಟು. ಮತ್ತೆ ನೀರು ಇದಕ್ಕೆ ಬಬ್ಲರಿಂದ ಕೊಡ್ತಾ ಇದ್ದೀರಿ? ಕೊಡ್ತಾ ಇದ್ದೇನೆ. ಈಗ ಮತ್ತೆ ಕೆಲವು ಸಲ ಪೈಪು ಹೊಸನಲ್ಲಿ ಹಿಡಿಯೋದು ಉಂಟು. ಹಿಡಿಯೋದುಂಟು. ಸುತ್ತು ಜಂಡಿ ಆಗಲಿಕ್ಕೆ ಅಂದರೆ ಒಂದೇ ಸೈಡ್ ಬೀಳ್ತದೆ ಅದಕ್ಕೆ. ಈಗ ಹಂದಿಯ ಕಾಟ ಇದೆ? ಇಲ್ಲ, ಏನಿಲ್ಲ. ಏನು ಇಷ್ಟವರೆ ಬರಲಿಲ್ಲ. ಏನು ಬರಲಿಲ್ಲ, ಹಂದಿ ಕಾಟ ಏನು ಬರಲಿಲ್ಲ. ಅದು ತೋಟಕ್ಕೆ ಬರ್ತದೆ ಹಾಗಂತೇಳಿ ಇದನ್ನು ಬೇಸಿಗೆಯಲ್ಲಿ ಹಾಕಲಿಕ್ಕೆ ನನಗೆ ಬೇಡ ಅಂತ ಕಂಡಿದೆ. ಯಾವುದು? ಶೇಡ್ ನೆಟಾ? ಹಾಂ, ಇದು ಇದು ಈ ಶೇಡ್ ನೆಟ್ ಅಲ್ಲ, ವೀಡ್ ಮ್ಯಾಟ್. ಹಾಂ, ವೀಡ್ ಮ್ಯಾಟ್ ಬೇಡ. ಅದು ಬೇಸಿಗೆಯಲ್ಲಿ ನಮಗೆ ಅದರಿಂದ ತೊಂದರೆ ಅಂತ ಕಂಡಿದೆ ನಾನು. ಏನು ಹೀಟಿಗೆ ಮತ್ತು ಬಿಸಿಯಾಗಿ ಜಾಸ್ತಿ ಆಗ್ತದೆ. ಬಿಸಿಯಾಗಿದೆ ಅಂತ ನನ್ನ ಅದು ತೆಗೆದ್ರೆ ತೆಗೆದ ಮೇಲೆ ಅದು ಒಳ್ಳೆಯದಾಗಿದೆ ಅಂತ. ಈ ಮಳೆಗಾಲದಲ್ಲಿ ಓಕೆ, ಅಂದರೆ ಹುಲ್ಲು ಬರುವುದಕ್ಕೆ. ಬೇಸಿಗೆಯಲ್ಲಿ ಅದಕ್ಕೆ ತೊಂದರೆ ಇದು ಕಾಯ್ತದೆ. ಇದು ಬಿಸಿಲಿಗೆ ಇದರ ಶಾಖಕ್ಕೆ ಅದು ಕೂಡ ಗಾಳಿ ಆಡುವುದಿಲ್ಲ. ಗಾಳಿ ಆಡುವುದಿಲ್ಲ, ಅದು ಕೂಡ ಬಿಸಿ ಆಗ್ತದೆ. ಅಂದರೆ ಇದು ಹೊಸ ಶೇಡ್ ನೆಟ್ ಇದು ವೀಡ್ ಮೆಟ್ ಆದ ಕಾರಣವೋ ಏನೋ, ಅಂದರೆ ನೀರು ಹಾಕಿದ ಕೂಡಲೇ ಇದು ಸೀದಾ ಹೋಗ್ತದೆ, ಅಂದರೆ ಒಳಗೆ ಪಾಸ್ ಆಗೋದಿಲ್ಲ. ಇದು ಹೊಸ ವೀಡ್ ಮೆಟ್ ಆದ ಕಾರಣ ಆಗಿರ್ಬೋದು. 1-2 ವರ್ಷ ಕಳೆದ ಮೇಲೆ ಪುನಃ ಬೇಸಿಗೆಯಲ್ಲೂ ಆಗ್ತದೆ ಅಂತ ಗೊತ್ತಿಲ್ಲ, ನೋಡಬೇಕಷ್ಟೇ. ಅಂತೂ ನಾನು ಬೇಸಿಗೆಯಲ್ಲಿ ತೆಗಿತೇನೆ ಅದನ್ನು. ಈ ವರ್ಷ ತೆಗಿತೀರಿ ಆ ಅನುಭವದಲ್ಲಿ? ಹಾಂ, ಆರಂಭದಲ್ಲಿ ತೆಗಿತೇನೆ. ನೋಡಿ, ಅವರ ಮನೆ ಪಕ್ಕದಲ್ಲಿರುವ ಕಂಬಗಳನ್ನ ಅವರು ತೋರಿಸ್ತಾ ಇದ್ದಾರೆ. ಈ ಒಂದು ಬಳ್ಳಿಗಳಿಗೆ ಎಷ್ಟು ಸಮಯ ಆಯಿತು? 2 ವರ್ಷ ಆಯಿತಾ? ಅದೇ ಹೈಟೇನಾ? ಅದೇ ಹೈಟ್ನ 15 ಫೀಟಿಂದ ನೋಡಿ. 2 ವರ್ಷ ಕಳೆದ ವರ್ಷ ಇಲ್ಡು ಬಂದು 2 ವರ್ಷದ ಕರಿಮೆಣಸಿನ ಬಳ್ಳಿ ನೋಡಿ. ಕಳೆದ ವರ್ಷ ಇಲ್ಡು ಬಂದಿದೆ, ಗೆರೆ ಬಂದಿದೆ ನೋಡಿ. ಕಳೆದ ವರ್ಷ ಗೆರೆ ಬಂದಿದೆ. ಅದು ನೋಡಿ, ಇವರೊಂದು ಶೇಡ್ ನೆಟ್ ಒಂದು ಸಂಗ್ರಹ ಇದೆ. ಏನಿದೆ ಇದು ಶೇಡ್ ನೆಟ್? ಇದು ಶೇಡ್ ನೆಟ್ಟು ಸಲಿಕೆಯಲ್ಲಿ ಕಟ್ಟಿ ನೇತಾಡಿಸುದು. ಅದಕ್ಕೆ ಈ ಕಾಂಕ್ರೀಟ್ ಕಂಬದ ಮೇಲೆ ಯಾರದ್ದೋ ಹೀಗೆ ನೋಡಿ ಇದು ಮಾಡಿದ್ದು. ನಾ ಇದು ಏನಾಗ್ತದೆ ಸ್ಯಾಂಪಲ್ ನೋಡುವಂತ. ಎಷ್ಟು ಅಗಲ ಇದೆ ಇದು? ಸಾಧಾರಣ 4 ಫೀಟು. 4 ಫೀಟ್ ಆಗಲ್ಲ. ಅಗಲದ ಇದನ್ನು ಕಂಬದ ತುದಿಯಿಂದ ಇಳಿ ಬಿಡುವುದು. ಕಂಬದ ತುದಿಯಿಂದ ಈ ಹಗ್ಗಕ್ಕೆ ಬಿಸಿಲಿನ ತಾಪ ಬಾರದಾಗಿ. ಬಿಸಿಲಿನ ತಾಪ ಬಾರದು. ಎಷ್ಟು ಉದ್ದ ಬೇಕಾಗ್ತದೆ ಸಾಧಾರಣ? ಸಾಧಾರಣ ಒಂದು 10-12 ಫೀಟ್ ಸಾಕು. 10-12 ಫೀಟ್ ಸಾಕಲ್ಲ? 10-12 ಫೀಟಿಂಗೆ ಇದನ್ನು ಮಾಡಿ ಮೇಲಿಂದ ಹೀಗೆ ಕಟ್ಟಿ ಕೆಳಗೆ ಇಳಿಸಿ ನಾವು ಎಳೆದು 2 ಸಲಿಕೆ ಕೂಟ ಹಾಕಿ ಅಲ್ಲಿಗೆ ಬಿಸಿಲು ಬರುವುದಿಲ್ಲ. ಆ 2 ತುದಿಗೆ ಕೆಳಗೆ ಸ್ಟೇವ್ ಇದು ಹಾಕಬೇಕು. 2 ಸಲಿಕೆ ಕುಟ್ಟಿ ಹಾಕಿ ಬಂಧಿಸಬೇಕು. ಸೊ ಒಳ್ಳೆದು ಬರ್ತದೆ. ಬೇಸಿಗೆಯಲ್ಲಿ ಮಳೆಗಾಲ ಆಗೋ ತೆಗೆದ್ರೆ ಆಯ್ತಲ್ಲ? ಮಳೆ ಒಂದು ಬಂದ ಕೂಡಲೇ ತೆಗಿಬೋದು. ಸೊ ಇದು ನಿಮ್ಮ ಇದು ಅದೇ ಅಲ್ಲ ಇಡೀ? ಅದೆಲ್ಲ ಅದೇ ಇಲ್ಲ, ಎಲ್ಲ ಅದೇ ಮಾಡಿ ಇರ್ತದೆ. ಇದು ಒಳ್ಳೆ ಬರ್ತದೆ, ಒಳ್ಳೆ ತಂಪು ನಿಲ್ತದೆ. ಇದು ಟಾಪ್ ಶೂಟ್ ಗಿಡ ಇದು? ಇದು ನಾನು ಟಾಪ್ ಶೂಟ್. ಟಾಪ್ ಶೂಟ್ ಎಷ್ಟು ಸಮಯ? 1 ವರ್ಷ ಆಯ್ತಾ? ಅದೇ 1 ವರ್ಷ. ಜುಲೈ ಎಂಡಿಗೆ ನೆಟ್ಟದ್ದು. ಕಳೆದ 25 ಜುಲೈ. 25 ಜುಲೈಗೆ ನೆಟ್ಟದ್ದು. ಇದು ಈ ವರ್ಷ ಬಂದದ್ದು. ಅದಂದರೆ ಇಷ್ಟೇ ಎತ್ತರ ಇತ್ತು ನಡುವಾಗ, ಇಷ್ಟೇ ಎತ್ತರದ್ದೇ ನೆಟ್ಟದ್ದು. ಅದು ಮೇಲೆ ಬಂತು ಈ ವರ್ಷ. ಇದು ಬಿಟ್ಟು ಅದೊಂದು ವಿಷಯ ಹೌದು, ಟಾಪ್ ಶೂಟ್ ನೆಟ್ಟರೆ ಈಲ್ಡಿಂಗ್ ಬೇಗ. ಆದರೆ ಮೇಲೆ ಬರುವುದು ಮೇಲೆ ಬರ್ತದೆ ಅಲ್ಲ, ಅದರ ರನ್ನರ್ಗೆ ಅಷ್ಟೇ ಸ್ಪೀಡ್? ರನ್ನರಿನಷ್ಟು ಸ್ಪೀಡ್ ಇಲ್ಲ ಅಂತ ಇಲ್ಲ, ಬಟ್ ಈಲ್ಡ್ ಬೇಗ ಬರ್ತದೆ. ಸೊ ನಿಮಗೆ ಗೆಲ್ಲು ಬ್ರಾಂಚಸ್ ಬರ್ತವೆ ನೋಡಿ. ತೋರಾಗಿ ಬರ್ತದೆ. ಹೌದು. ಆ ಬ್ರಾಂಚಸ್ ಅನ್ನು ಎಳೆದು ಕಟ್ಟಲಿಕ್ಕೆ ಉಂಟಾ? ಇಲ್ಲ, ಅದನ್ನು ಹಾಗೆ ಬಿಡು. ಹಾಗೆ ಬಿಡು. ಬ್ರಾಂಚಸ್ ಬಿಟ್ಟಷ್ಟು ನಮಗೆ ಅದರಲ್ಲಿ ಮತ್ತೆ ಬ್ರಾಂಚ್ ಬರ್ತದೆ. ಸೊ ನೀವು ಅದನ್ನು ರೆಕಮೆಂಡ್ ಮಾಡ್ತೀರಿ? ರೆಕಮೆಂಡ್ ಮಾಡ್ತೇವೆ. ಹೆಚ್ಚು ಕಂಬದಲ್ಲಿ ಹಾಕಿದ್ದೀರಾ? ಹಾಕಿದ್ದೇನೆ. ಎರಡೂ ಬೇಕು ನಮಗೆ. ಟಾಪ್ ಶೂಟು ಬೇಕು, ರನ್ನರು ಬೇಕು. ಅದರದ್ದು ಪ್ರತ್ಯೇಕ ಗುಣಗಳು ಬೇರೆ ಬೇರೆ. ಮತ್ತೆ ಕೈಯಲ್ಲಿ ಒಂದು ರಾಡ್ ಇದೆಯಲ್ಲ, ಮತ್ತೆ ಏನಿದು? ಇದು ಇನ್ನು ಇದರಲ್ಲಿ ನೋಡಿ ಹದ ಸಣ್ಣ ಹೋಲ್ಗಳು ಇರುದು. ಇದರಲ್ಲಿ ಇನ್ನು ಅಲ್ಲಲ್ಲಿ ಇದನ್ನು ಹಾಕಿ ಬಿಟ್ರೆ ಇದರಲ್ಲಿ ಇನ್ನು ಬ್ರಾಂಚಸ್ ಬರುವಾಗ
ನಮಗೆ ಅದರಲ್ಲಿ ನೇತಾಡಿಸ್ಬೋದು. ನೇತಾಡಿಸ್ಬೋದು. ಮತ್ತೆ ಯಾವುದೇ ಇದು ಈಗ ಈ ಟೈಪ್ ಬ್ರಾಂಚಸ್ ಅಲ್ಲ ಹಿಡಿದು ಇದಕ್ಕೆ ಕಟ್ಟುದು ಬೇಡ ಅಂತ ನನ್ನ ಅಭಿಪ್ರಾಯ. ಈ ಸರಳಿನಲ್ಲಿ ಈ ಸರಳಿನಲ್ಲಿ ಇದು 6 mm ಸರಳು. ಹೌದು, ಇದರ ಮೇಲೆ ಅದು ನೇತಾಡ್ಬೋದು. ಸೊ ಎಲ್ಲ ಹೊಟ್ಟೆಗಳಿಗೆ ಹಾಕ್ತೀರಾ? ಇಲ್ಲ, ಮೇಲಿನ ಒಂದು 3-4ಕ್ಕೆ ಎಡೆಯಲ್ಲಿ ಒಂದು 3-4ಕ್ಕೆ ಮೇಲೆಗಂತೂ ಬೇಕು ಲಾಸ್ಟಿಗೆ. ಸೊ ಇಷ್ಟು ತೊರೋದು ಸಾಕಲ್ಲ? ಇನ್ನು ತೊರೋದು ಬೇಕು ಅಂತ ಅನಿಸ್ತದೆ. ಇದು ಇದರಲ್ಲಿ ಹೋಲ್ ಇರುದೇ ಅಷ್ಟೇ ಆದ ಕಾರಣ ಈಗ ತೋರದ ಹೋಲ್ ಇದ್ರೆ ತೋರದ್ದು ಒಳ್ಳೇದು ಅಂತ. ಇದು ಧಾರಾಳ ಸಾಕು. ಇದು ಎಂತ ಆಗುದಿಲ್ಲ. ಇದು ನಮ್ಮ ಸೆಂಟ್ರಿಂಗಿನವರದ್ದು ಅಲ್ಲ, ಮರ ಹತ್ತಿ ಕೊಯ್ಯುವಾಗ ಹಿಡಿಲಿಕ್ಕೆ ಆದ್ರೂ ಗಟ್ಟಿದಿದ್ರೆ ಹಿಡ್ಕೊಳ್ಳಿಕ್ಕೆ ಸ್ವಲ್ಪ ಕೊಯ್ಯುವ ಸಮಯದಲ್ಲಿ ಉಪಕಾರ ಆಗ್ಬೋದು. ಅದೇ ಕೊಯ್ಯುವ ಸಮಯದಲ್ಲಿ ಸ್ವಲ್ಪ ಉಪಕಾರ ಆಗ್ಬೋದು. ಈಗ ಕಟ್ಟಗಳನ್ನು ಯಾವ ಥರ ಹಾಕ್ತೀರಿ ನೀವು? ಕಟ್ಟಗಳು ಅಂತ ಹೇಳಿದ್ರೆ ಇದು ಕೆಳಗಿಂದಲೇ ನಾವು, ಇಲ್ಲದ್ರೆ ಹೊರಗೆ ಬೀಳ್ತದೆ. ನಾವು ಇದು ಬಟ್ಟೆಯದ್ದು ಕಟ್ಟ ಮಾಡಿದ್ದು ಅಂತೂ ಪಿರಿವಳ್ಳಿಯಿಂದ ಹೆಚ್ಚು ಬಾಳತನ ಬರ್ತದೆ. ಹಳೆ ಸೀರೆ ತುಂಡ. ಅದೇ ಹಳೆ ಸೀರೆ ಪಿರಿವಳ್ಳಿಯಿಂದ ಹೆಚ್ಚು ಬಾಳತನ ಬರ್ತದೆ. ಮತ್ತೆ ಬಿಡಿಸಲಿಕ್ಕೂ ಬರ್ತದೆ. ಮತ್ತೆ ಪಿರಿವಳ್ಳಿ ಬೇಗ ಕುಂಬಾಗ್ತದಲ್ಲ, ಹಾಗೆ ಹಾಳಾಗ್ತದೆ. ಸೊ ಅಲ್ಲಲ್ಲಿ ಕಟ್ಟ ಅಲ್ಲಲ್ಲಿ ಕಟ್ಟ ನಿನ್ನ ಎಡೆಯಲ್ಲಿ. ಮತ್ತೆ ಈ ಬ್ರಾಂಚಸ್ ಅಂತ ನೋಡಿ, ಇದನ್ನು ಹಿಡಿದು ಕಟ್ಟಲಿಕ್ಕಿಲ್ಲ, ಅದನ್ನು ಕಟ್ಟಲಿಕ್ಕಿಲ್ಲ, ಇಲ್ಲನ್ನು ಕಟ್ಟಲಿಲ್ಲ. ಈ ನಡುವಿನ ತೋರದ್ದು ಮಾತ್ರ ಕಟ್ಟರು ಸಾಕು. ಇನ್ನು ಇದರಲ್ಲಿ ಹೇಗೆ ಬಂದದ್ದೆಲ್ಲ ಬ್ರಾಂಚಸ್ ಅನ್ನು ಬಿಡಬೇಕಾಗುತ್ತೆ. ಸೊ ಎಷ್ಟು ಬಾರಿ ಇದಕ್ಕೆ ಮೇನ್ ಅಂತ ಹೇಳಿದ್ರೆ, ಇನ್ನು ಇದಕ್ಕೆ ಸ್ಪ್ರೇ ಅಥವಾ ಡ್ರೆಂಚಿಂಗ್ ಮಾಡಲೇಬೇಕು. ನಾವೀಗ ನೋಡಿ ಇಲ್ಲಿ ಇದರಲ್ಲಿ ಒಂದು ಎಲ್ಲ ಇದಕ್ಕೆ ಇದು ರೋಗ ಬಾಧೆ ಬೇಗ ರನ್ನರಿಂದ ಬೇಗ ಬರ್ತದೆ ಅಂತ ನನಗೆ ಕಾಣ್ತದೆ. ಬೇಗ ಅಟ್ಯಾಕ್ ಆಗ್ತದೆ. ಇದಕ್ಕೆ ಔಷಧಿ ಬಿಡ್ತೀರಾ? ಈಗ ನಾನು ಮೊನ್ನೆ ಇದು ಬೋರ್ಡೋ ಮತ್ತು ಸ್ಪ್ರೇ ಮಾಡಿದೆ, ಬುಡಕ್ಕೆ ಹಾಕಿದ್ದ? ಸ್ಪ್ರೇ ಮಾಡಿದ್ದೇನೆ, ಬುಡಕ್ಕೆ ಹಾಕಿದ್ದು ಸ್ವಲ್ಪ ಪ್ರಯೋಜನ ಹೆಚ್ಚು ಕಾಣ್ತದೆ. ಸೊ ಬುಡಕ್ಕೆ ಮೆಟಲೆಕ್ಸ್ ಮತ್ತು ಬೋರ್ಡೋ ಮಿಕ್ಸ್ ಮಾಡಿ ಬುಡಕ್ಕೆ ಹಾಕಿದ್ರೆ ಹೆಚ್ಚು ಪ್ರಯೋಜನ ಸಿಕ್ಕಿದೆ. ಹೌದು, ಬುಡಕ್ಕೆ ಹಾಕಬೇಕು. ಇದಕ್ಕೆ ಬೇಗ ಬರ್ತದೆ ರೋಗ, ಸ್ವಲ್ಪ ಬೇಗ ಬರ್ತದೆ ರನ್ನರಿಂದ ಬೇಗ ಅಂತ ನನಗೆ ಕಾಣ್ತದೆ. ಅಂದರೆ ಇಲ್ಲಿ ನನ್ನ ಈಗಿನ ಅನುಭವದಲ್ಲಿ ಹೇಳಿದ್ದು, ಅಂದರೆ ಅಲ್ಲಿಗೆ ಏನಾಗಲಿಲ್ಲ, ಇಲ್ಲಿ ನೋಡಿ ಇದಕ್ಕೆ ಇದಾಗಿದೆ. ಸೊ ಈಗ ಕರಿಮೆಣಸಿನ ಕೃಷಿಯನ್ನು ಎಷ್ಟು ಬಾರಿ ನೋಡ್ಬೇಕು? ಈಗ ವಾರದಲ್ಲಿ ಒಂದು ದಿವಸ ಸಾಕ, ತಿಂಗಳಿನಲ್ಲಿ ಒಂದು ಸಾಕ, ಅಥವಾ ವರ್ಷದಲ್ಲಿ ಒಮ್ಮೆ ಸಾಕ? ಅಲ್ಲಪ್ಪ, ವಾರಕ್ಕೆ 2 ಸಲ ನೋಡಬೇಕು. ಅಂದರೆ ನಮಗೆ ಈ ಎಲೆ ಇದು ಕೆಂಪಾಗ ಗೊತ್ತಾಗಬೇಕಲ್ಲ. ಪುರುಸೊತ್ತಿಲ್ಲದವರು ಈ ಕೃಷಿಗೆ ಮಾಡ್ಬೋದು ಅಂತ. ಹಾಗೆ ವಾರಕ್ಕೊಮ್ಮೆ ಸಾಕು, ವಾರಕ್ಕೊಮ್ಮೆ ಸಾಕು ನೋಡಬೇಕಂದ್ರೆ ಸಡನ್ ಅದು ಈಗ ಕೆಂಪಾಗುವಾಗಲೇ ನಮಗೆ ಗೊತ್ತಾಗೋದು ಅಂತ. ನಾವು ಒಂದು 25-30 ದಿವಸಕ್ಕೊಮ್ಮೆ, ಈಗ ಒಮ್ಮೆ ಕೊಟ್ಟಿದ್ದೇನೆ ನಾನೀಗ ಬೋರ್ಡಮಿಕ್ಸ್. ಸೊ ಆಗಾಗ ನೋಡಿದಾಗ ಈ ರೋಗದ ಇದೆಲ್ಲ ಹಂತಗಳು ಗೊತ್ತಾಗ್ತದೆ. ಸೂಕ್ತ ಸಮಯದಲ್ಲಿ ಔಷಧೋಪಚಾರ ಮಾಡ್ಬೋದು. ನೋಡೋದೇ ಇದ್ರೆ ಅದು ಸತ್ತು ಹೋಗೋ ಚಾನ್ಸಸ್ ಇರುತ್ತೆ. ಎಲೆಗಳು ಉದುರಿ ಇದಕ್ಕೆ ಹೆಚ್ಚು ಬಂದದ್ದು ಈಗ. ಅದು ನನ್ನ ಅಂದಾಜು ಪ್ರಕಾರ ನೀರು ಹೆಚ್ಚಾಗಿ, ಮಳೆಗಾಲ ನೀರಿಂದಾಗಿ. ಮತ್ತು ನಾನು ಒಬ್ಬನೇ ಅಲ್ಲ, ನನ್ನ ಮಿಸ್ಸಸ್ ಅವಳು ಕೂಡ ಇದನ್ನು ಹಗ್ಗ ಇದು ಕಟ್ಟಲಿಕ್ಕೆಲ್ಲ, ಬಳ್ಳಿ ಕಟ್ಟಲಿಕ್ಕೆ, ಮೆಣಸಿನ ಬಳ್ಳಿ ಎಲ್ಲಿ ಬೀಳ್ತದೆ ಅದಕ್ಕೊಂದು ಕಟ್ಟ ಹೊಡಬೇಕು, ಇದಕ್ಕೊಂದು ಕಟ್ಟ ಹೊಡಬೇಕು ಅಂತೇಳಿ ಏನು ಅವ್ರ ಹೆಸರೇನು? ಸುಧಾ ಅಂತೇಳಿ ಅವಳ ಹೆಸರು. ಹಾಂ, ಸೀರೆ ಸೀರೆಯದ್ದೇ ಒಂದು ಕಟ್ ಮಾಡಿ ಬಳ್ಳಿಯದ್ದು ವೇಸ್ಟ್ ಓಲ್ಡ್ ಸೀರೆಗಳು ಇರ್ತದಲ್ಲ, ಅದನ್ನು ಮತ್ತೆ ಸುಮ್ಮನೆ ಎಂತ ಮಾಡೋದನ್ನು ಅಂತ ಆಗ್ತದೆ. ಸೊ ಅವರ ಪೂರ್ಣಾವಧಿ ನೆರವು ಇದೆ ನಿಮ್ಮ ಈ ಕಂಬದಲ್ಲಿ ಕರಿಮೆಣಸಿ ಕೃಷಿ. ಸೊ ಇಬ್ಬರ ಒಂದು ಮೇಲುಸ್ತುವಾರಿ ಇದೆ. ಇಲ್ಲೇ ಇದ್ರೆ ಅದು ನಡೀಲಿಕ್ಕಿಲ್ಲ. ಯಾವುದು ಬಳ್ಳಿ ಕಟ್ಟುವುದಾಗಲಿ ಎಂಥದನ್ನು ಕಟ್ಟುವುದನ್ನು ಕಟ್ಟಿ. ಸೊ ಮನೆಯವರ ಒಂದು ಸಹಕಾರವು ಇದಕ್ಕೆ ಹೆಚ್ಚು ಬೇಕು. ಇದನ್ನು ಯಶಸ್ವಿಯಾಗಿ ಮಾಡಬೇಕಿದ್ರೆ ಕೇವಲ ಇಬ್ಬರಿದ್ದರೆ ಒಳ್ಳೆಯದಲ್ಲ. ಅದೇ ನೋಡಿ, ಇದಕ್ಕೆ ನಾನು ನೆಟ್ಟು ಶೇಡು ಎಂಥದ್ದು ಕಟ್ಟಲಿಲ್ಲ. ಹಾಗೆ ಇದಕ್ಕೆ ಈ ಸೈಡಿನಿಂದ ಭಾರಿ ಬಿಸಿಲು, ತೆಂಕು ಭಾಗದಿಂದ, ಹಾಗಾಗಿ ಇದು ಸ್ವಲ್ಪ ಕೆಂಪಾಗಿಯೋ ಬಾಡಿಯೋ ಅದಂದರೆ ಬೆಳವಣಿಗೆ ನಿರೀಕ್ಷಿತ ಮಟ್ಟದಲ್ಲಿ ಬರಲಿಲ್ಲ. ಬೆಳವಣಿಗೆ ನಿರೀಕ್ಷಿತ ಮಟ್ಟದಲ್ಲಿ ನೀವು ಶೇಡ್ ನೆಟ್ ಹಾಕಿದಲ್ಲಿ ಇದಕ್ಕಿಂತ ಒಳ್ಳೆ ಬೆಳವಣಿಗೆ ಹಾಕಿದಲ್ಲಿ ನೋಡಿ, ಅದು ಇಲ್ಲಿ ಕೆಳಗಿನದ್ದು ಅದೆಲ್ಲ ಶೇಡ್ ನೆಟ್ ಹಾಕಿದ ಪೋಸ್ಟ್ಗಳು ನೋಡಿ. ಶೇಡ್ ನೆಟ್ ಹಾಕಿದಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅಂತ ಅವ್ರು ಹೇಳ್ತಾರೆ, ಗಿಡ ಚೆನ್ನಾಗಿ ಬಂದಿದೆ ಅಂತೇಳಿ. ನಮಗೆ ಇಲ್ಲಿಂದಲೇ ಕಾಣ್ತದೆ ಅದು. ಶೇಡ್ ನೆಟ್ ಬಳಸದ ಕಾರಣ ಅದು ಅವರ ನಿರೀಕ್ಷೆ ಮಟ್ಟದಷ್ಟು ಬೆಳವಣಿಗೆ ಕೊಡಲಿಲ್ಲ. ಮತ್ತು ನೋಡಿ, ಸಿಕ್ಕಾಪಟ್ಟೆ ಬಿಸಿಲಿನ ಒಂದು ಸ್ಥಳ ಇದು. ಬೆಳಿಗ್ಗೆಯಿಂದ ಸಂಜೆವರೆಗೆ ಬಿಸಿಲು. ನೀವು ಎಷ್ಟು ಫೀಟಿಗೆ ಅಂತರಕ್ಕೆ ಒಂದು ಕಂಬ ಹಾಕಿದ್ದೀರಿ? ಸಾಧಾರಣ 8 ಫೀಟಿಗೆ ಒಂದು 8 ಫೀಟಿಗೆ ಒಂದು ಹಾಕ್ಬೋದಲ್ಲ? ಸೊ ಇದಕ್ಕೆ ನೀವು ಶೇಡ್ ನೆಟ್ ಏನು ಇದಕ್ಕೆ ಶೇಡ್ ನೆಟ್ ಅಂತ ಹಾಕಲಿಲ್ಲ? ಇದು ಅದು ನೈಸರ್ಗಿಕವಾದ ಒಂದು ನೆರಳಿದ್ದ ಕಾರಣ ಹಾಕಲಿಲ್ಲ ಅಲ್ವಾ? ಬಿಸಿಲು ಉಂಟು, ನೆರಳು ಉಂಟು, ಎರಡೂ ಉಂಟು. ಬೇಕಾದಷ್ಟು ಬಿಸಿಲು ಇರ್ತದೆ, ನೆರಳು ಉಂಟು.
ಟಾಪ್ ಶೂಟ್ ಬೇಗ ನೋಡಿ, ಇದೆಲ್ಲ ಅದರೊಟ್ಟಿಗೆ. ಇದೆಲ್ಲ ಟಾಪ್ ಶೂಟಿನ. ಹೌದೌದು. ಈಗ ತೋಟದ ನಡುವಿನಲ್ಲಿ ಕಂಬ ಹಾಕುವಾಗಿಲ್ಲ, ಅಡಿಕೆ ಗಿಡ ಹಾಕಿದರೆ ಇಲ್ಲ. ಹಾಕಲಿಲ್ಲ. ಅಲ್ಲ, ಅಲ್ಲಿ ಹಾಕಿದ್ದೇನೆ ನಾನು. ಅಲ್ಲಿ ಒಂದು 5 ವರ್ಷ ಆದ್ದು ಇದ್ದು. ಯಾವುದು? ಕಾಂಕ್ರೀಟ್ ಕಂಬ ಅಲ್ಲ, ಅದು PVC ಪೈಪ್. PVC ಪೈಪ್. PVC ಒಂದು 20 ಕಂಬ ಹಾಕಿ. PVC ಕಂಬದಲ್ಲಿ ಸಹಿತ ಕರಿಮೆಣಸಿನ ಕೃಷಿ ಮಾಡಿದ್ದಾರೆ ನೋಡಿ. ಇಲ್ಲಿ ನನ್ನ ಸನಿಹದಲ್ಲಿ ಒಂದು ಇದೆ. ಎಷ್ಟು ವರ್ಷದಿಂದ ನೀವು PVC? ಇದು 5 ವರ್ಷ ಆಯಿತು. 5 ವರ್ಷ ಆಯಿತು ಗಿಡಕ್ಕೆ. ಇಲ್ಲೆಲ್ಲ PVC ಕಂಬದ್ದೇ ಇರುತ್ತೆ. ಎಷ್ಟು ಕಂಬದಲ್ಲಿ ಹಾಕಿದ್ದೀರಿ? ಇಲ್ಲಿ ಒಂದು 25 ಕಂಬ ಆಗಿದೆ. ಸೊ ಏನು ನಿಮ್ಮ ಸಲಹೆ ಏನು? ಸಲಹೆ ಅಂತ ಹೇಳಿದ್ರೆ PVC ಅಂದರೆ ಅದಕ್ಕೆ ಹತ್ತಿ ಕೊಯ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅಂದರೆ ಇದು ಆಡ್ತದೆ, ಮತ್ತು ಗಾಳಿಗೆ ಕೆಲವು ಬಿದ್ದಿದೆ. ಇದು ನೋಡಿ, ಈ ಕೊಳಿ ಈ ಕಂಬ ಗಾಳಿಗೆ ಬಿದ್ದಿದೆ. ಅಡ್ಡ ಬಿದ್ದಿದೆ. PVC ಅಡ್ಡ ಬಿದ್ದಿದೆ. ಇದಕ್ಕೆ ಮತ್ತೆ ಬೇರೆ ಸ್ಟೇ ಕೊಟ್ಟು ಕಟ್ಟಿದ್ದೇನೆ ನಾನೀಗ. ನಿಲ್ಲಿಸಿದ್ದ? ಬೇರೆ ಸ್ಟೇ ಕೊಟ್ಟು ನೋಡಿ, ಬೇರೆ ಸ್ಟೇ ಕೊಟ್ಟು ನಿಲ್ಲಿಸಿದ್ದೇನೆ. ಆದರೆ PVC ಅದು ನನಗೆ ಇನ್ನು ಗಾಳಿ ಬರುವಾಗ ಹಂದಾಡ್ತದೆ, ಎಲ್ಲರೂ ಮುರಿದಿತ್ತೋ ಅಂತ ಹೇಳುವ ಒಂದು ಸಂಶಯವಿದೆ. ಸೊ ನೀವು ಅದನ್ನು ರೆಕಮೆಂಡ್ ಮಾಡೋದಿಲ್ಲ ಈಗ? ಅಷ್ಟು ರೆಕಮೆಂಡ್ ಮಾಡೋದಿಲ್ಲ. ಅಂದರೆ ಸಿಮೆಂಟಿನ ಪೋಸ್ಟಿಗೆ ಇಂಥ ಇದು ಒಳ್ಳೇದು ಅಂತ ಅನಿಸುವುದಿಲ್ಲ. ಹಿಡಿದು ನಿಲ್ಲುವುದಲ್ಲ, ಕಚ್ಚಿ ನಿಲ್ತದೆ. ಅದು ಅಂದರೆ ನಾನು ಅದಕ್ಕೆ ಹೋಲ್ ಮಾಡಿದ್ದೇನೆ, PVC ಪೈಪಿಗೆ ಹೋಲ್ ಮಾಡಿದ್ದೇನೆ. ಮತ್ತೆ ನಾನು ಅದಕ್ಕೆ ಸಿಮೆಂಟ್ ಅದೆಂತ ತುಂಬಿಸಿದ್ದಲ್ಲ, ಅದರೊಳಗೆ ಫುಲ್ ಮಣ್ಣು ತುಂಬಿಸಿದ್ದದು. ನನಗೆ ಆವಾಗ ಅಷ್ಟು ಮಾಹಿತಿ ಇಲ್ಲ. ಈಗ ಎಲ್ಲರೂ ಹೇಳ್ತಾರೆ ಅದಕ್ಕೆ ಕಾಂಕ್ರೀಟ್ ತುಂಬಿಸಿ ಮಾಡ್ಬೋದು ಅಂತ ಹೇಳ್ತಾರೆ. ಅದು ಎರಡು ಕೆಲಸ ಒಂದೇ ಆದಿತ್ತು ಅಂತ ಅನಿಸಿತ್ತು ನನಗೆ. ಕಾಂಕ್ರೀಟ್ ತುಂಬಿಸಿ PVC ಮಾಡೋದು, ಕಾಂಕ್ರೀಟ್ ಕಂಬ ಹಾಕೋದು ಒಂದೇ ಆದಿತ್ತು ಅಂತ ಹೇಳಿ.